ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಕಾಶ್ ಮಾಳಿಗೆ ಅವರಿಗೆ ನ್ಯಾಯ ಸಿಗೋವರಿಗೆ ಇಲ್ಲಿಂದ ಹೋರಾಟ ಹೇಳೋದಿಲ್ಲ ಮತ್ತು ಹೆದರೋದಿಲ್ಲ. ಇಲ್ಲಿಗೆ ನಾವು ಡಿಸಿ ಅವರಿಗೆ 11ನೇ ತಾರೀಕಿಗೆ ಮತ್ತು ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಕೂಡ ಮನವಿಯನ್ನು ಸಲ್ಲಿಸಿದೆವು. ಆ ಮನವಿಯಲ್ಲಿ ನಾವು ಏನು ಕೇಳ್ಕೊಂಡಿದ್ದೆವು, ಸರ್ಕಾರಿ ಮತ್ತು ಅರೆ ಸರ್ಕಾರಿಯವರು SC ಮತ್ತು SC ಮತ್ತು ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಾಮಾಜಿಕ ಪರಿವರ್ತನಾ ಸಂಘದ ವತಿಯಿಂದ ಪ್ರಕಾಶ್ ಮಾಳಿಗೆ ಸರ್ ಅವರಿಗೆ ಅವರ ಮೇಲೆ ಅನ್ಯಾಯ ಆಗಿದೆ, ಅವರ ಮೇಲೆ ಹಲ್ಲೆ ಆಗಿದೆ ಹಾಗೂ ಲೈಂಗಿಕ ಕಿರುಕುಳ ಅಂತ ದೌರ್ಜನ್ಯ ಆಗಿದೆ ಅಂತೇಳಿ ನಾವು ಇದಕ್ಕೆ ಸುದೀರ್ಘವಾಗಿ ಪರಿಶೀಲನೆ ಮಾಡಿ ಅಂತೇಳಿ ನಾವು ಡೈರೆಕ್ಟರ್ ಸಾಹೇಬರಿಗೂ ಹಾಗೂ DC ಸಾಹೇಬರಿಗೂ ಮನವಿ ಸಲ್ಲಿಸಿದೆವು. ಸೊ ಇಲ್ಲಿವರೆಗೆ ತನಕ ಯಾವುದೇ ಆ ಮನವಿಗೆ ಅದರ ಉತ್ತರವನ್ನು ಸಿಗದ ಕಾರಣಕ್ಕಾಗಿ ಮನನೊಂದು ಪ್ರಕಾಶ್ ಮಾಳಿಗೆ ಅವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ನಾನು SC ST ಬೀದರ್ ಜಿಲ್ಲೆ ಸರ್ಕಾರಿ ಅರೆ ಸರ್ಕಾರಿ 2500 ಜನಕ್ಕೆ ನಾನು ಒಂದು ಮನವಿ ಮಾಡ್ಕೋತೀನಿ. ಸಾಮಾಜಿಕ ಪರಿವರ್ತನಾ ಸಂಘದಿಂದ ಇವತ್ತ ಪ್ರಕಾಶ್ ಮಾಳಿಗೆ ಸರ್ ಒಬ್ಬರ ಮೇಲೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾವು ತಿಳ್ಕೊಬೇಡ್ರಿ. ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ಅನ್ಯಾಯ ಆಗಿದೆ. ಯಾಕಂದ್ರೆ ಇಲ್ಲಿವರೆಗೆ ತನಕ ಉದಾಹರಣೆ ತಾವು ಮನೆಯಲ್ಲಿ ಕೂತ್ಕೊಂತ ತಿಳ್ಕೊಂಡಿರ್ಬೇಕು, ಒಂದು ಊರಿನಲ್ಲಿ ಒಂದು ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ತಾವು ಎಲ್ಲರೂ ಜೋಪಾನ ಕೂತಿದ್ರಿ. ಸೊ ನೆಕ್ಸ್ಟ್ ಮರುದಿನನೇ ಅದು ತನ್ನ ಓಣಿಯಲ್ಲಾಗಿದೆ. ಸೊ ಅದ್ರ ನಂತರ ತನ್ನ ಕೇರಿಯಲ್ಲಿ ಆದ ತಕ್ಷಣ ತನ್ನ ಮನೆಯಲ್ಲೇ ಬಿದ್ಕೊಂಡಾಗ ಆ ಪ್ರಸಂಗ ಬಂದಾಗ ಪ್ರಕಾಶ್ ಮಾಳಿಗೆ ಸಾಹೇಬರು ತನ್ನ ರೋಡಿಗೆ ಬಂದು ಕೂತ್ಕೊಂಡ್ರ ತಮ್ಮ ಹೋರಾಟವನ್ನು ತಾವು ಇಲ್ಲಿವರೆಗೆ ತನಕ ಹಾಗೆ ಕೂತೀರಿ. ಹಾಗೂ 74 ಸಂಘಟನೆಗಳಿವೆ ಬೀದರ್ನಲ್ಲಿ ಕೂಡ. ಒಂದು ಸಮಾಜದ ಮೇಲೆ ತನ್ನ ಸಮಾಜದ ಮೇಲೆ ಅನ್ಯಾಯ ಆಗಿದೆ. ಸೊ ಯಾವ ಸಮಾಜ ಇದೆ ಎಟ್ಲೀಸ್ಟ್ ಸಮಾಜ ಗುರುತಿಸಿರ್ತಾವು. ಸೊ ಪರಿಶಿಷ್ಟ ಜಾತಿ ಅಂದ್ರ ಅವರು ಉತ್ತಂಗಕ್ಕಾಗಿ ಉನ್ನತ ಅಧಿಕಾರಿ ಆಗೇಬಾರ್ದು ಅವರು. ಸೊ ಇದು ನಾವು ಅಧಿಕಾರಿಗಳ ಮೇಲೆ ಮನವಿ ಮಾಡ್ಕೋತೇವೆ ನಾವು. ಸೊ ಅನ್ಯಾಯ ಆಗಿದೆ, ಸುದೀರ್ಘವಾಗಿ ಯಾಕೆ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇಲ್ಲ. ಸೊ ನಾನು 10:48 ಶೆಟ್ಕರ್ ಸಾಹೇಬರಿಗೆ ಫೋನ್ ಮಾತಾಡಿದೆ ನಾನು. ಸೊ ಸಾಹೇಬ್ರೆ, ಪ್ರಕಾಶ್ ಮಾಳಿಗೆ ಸಾಹೇಬ್ರು ಆಲ್ರೆಡಿ ಅವ್ರ ಡಯಾಬಿಟಿಕ್ ಇದೆ, ಹೈಪರ್ಟೆನ್ಷನ್ ಇದೆ ಅವರಿಗೆ ಆಲ್ರೆಡಿ ಅವರಿಗೆ. ಸೊ ಏನಾದ್ರೂ ಲೋ BP ಅಂದ್ರ ಸಡನ್ ಆಗಿ ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ 99% ಇರುತ್ತೆ. ತಾವು ದಯಮಾಡಿ ಹೋಗಿ ಅವ್ರಿಗೆ ಅಲ್ಲಿಂದು ನಾವು ಶೀಘ್ರವಾಗಿ ಎಬ್ಸು ಅಂತ ಹೇಳಿನಿ. ಆದ್ರೂ ಕೂಡ ಅವ್ರು ಇಲ್ಲಿ ಏನಂತ ಹೇಳಿದಾರೋ, ಸೊ ಏನೇನ್ ಮಾತಾಡಿದಾರೆ ಸಾಹೇಬರು, ಆದ್ರೂ ಕೂಡ ಅವ್ರು ಇನ್ನ ಕೂತಿನ ಸಲುವಾಗಿ ನಾವು ಕೂಡ ಮೆಸೇಜ್ ತಕೊಂಡೆ ಇನ್ನ ಎದ್ದಿಲ್ಲ ಅಂದ ತಕ್ಷಣ ನಾವು ಸಮಯ 4 ಇಲ್ಲ 50 ನಿಮಿಷಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ನಾವು. ಸೊ ಮತ್ತೊಮ್ಮೆ ಮನವಿ ಮಾಡ್ಕೋತೇವೆ ನಾವು DC ಸಾಹೇಬರಿಗೆ ಶೀಘ್ರವಾಗಿ ಸೊ ಈ ತನಿಖೆ ಈಗೋತಲೇ ಮಾಡ್ಕೊಂಡ್ಬಿಡಿ, ಸಮಯ ಜಾಸ್ತಿ ತಗೊಡಿ. ಪೌರ ಪಾಸ್ ಕಮಿಟಿ ಆಗಿದೆ 3 ತಿಂಗಳಿಂದ ನಿರಪರಾಧಿ ಅಂತ ಬಂದಿದೆ ಆಲ್ರೆಡಿ. ಸೊ 1992 ಕಾಯ್ದೆ ಕೂಡ ನಿರಪರಾಧಿ ಅಂತ ಹೇಳಿ ತನಿಖೆ ಆದ್ಮೇಲೆ ಬಂದಿದೆ ಆಲ್ರೆಡಿ. ಸೊ ನೀವು ಅಸಲ್ಟ್ ಆಗಿದೆ ಅಂತಂದ್ರೆ ಹಿರಿಯ ಅಧಿಕಾರಿ ಅಸಲ್ಟ್ ಆಗಿದೆ ಅಂತ 148, 152 ಎಕ್ಷನ್ ಯಾಕೆ ನೀವು ತಗ್ತಾ ಇಲ್ಲ? ಇದು ನನ್ನ ಪ್ರಶ್ನೆ, ಸಂಘದ ವತಿಯಿಂದ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ದಿಟ್ಟವಾಗಿ ನೇರವಾಗಿ 350 ಆರ್ಟಿಕಲ್ ಇಟ್ಕೊಂತ ಪ್ರಶ್ನೆ ಮಾಡೋ ಅಂತ ಹೇಳ್ತಾ ಇದಾರೆ ಅವರು. ಸೊ ಯಾಕೆ ನೀವು ಕೊಡ್ತಾ ಇಲ್ಲ? ಸೊ ಹಾಗಾದ್ರೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉನ್ನತ ಅಧಿಕಾರಿ ಆಗ್ಬಾರ್ದು ಅಂತ ನಿಮ್ಮಲ್ಲಿ ಇದೆನಾ? ಇದು ನನ್ನ ಪ್ರಶ್ನೆ. ದಯವಿಟ್ಟು 74 ಸಂಘಟನೆಗಳಿಗೆ ಹಾಗೂ 2500 ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿಗೆ ಕೂಡ ನಾನು ಇವತ್ತು ಮನವಿ ಮಾಡ್ಕೊತೀನಿ. ತಾವು ದಯವಿಟ್ಟು ತನ್ನ ಅಣ್ಣನ ಮೇಲಾಗ್ಲಿ, ತನ್ನ ದೊಡ್ಡಪ್ಪನ ಮೇಲಾಗ್ಲಿ, ತನ್ನ ಚಿಕ್ಕಪ್ಪನ ಮೇಲೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ. ಇದು ಒಬ್ಬರ ಮೇಲೆ ಅಲ್ಲ, 2500 ಮೇಲೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ತಾವು ನಾಳೆ ನಾವು ನಾಳೆ ಸಮಯ ಒಂದು ದಿನ ಕೊಡ್ತೇವೆ. ನಾವು ನಾಳೆಗೆ ಸಾಹೇಬರಿಗೆ ಬಂದ ಪ್ರಕಾಶ್ ಮಾಳಿಗೆ ಅವರಿಗೆ ನ್ಯಾಯ ದೊರಕಲಿಲ್ಲ ಅಂತಂದ್ರ ಈ ಹೋರಾಟ ಇಲ್ಲಿಂದ ತಕೊಂಡು ನಾವು ಒಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಲ್ಲಿ ಕ್ಯಾಜುಲಿಟಿ ಒಂದೇ ತುರ್ತು ಚಿಕಿತ್ಸೆ ಒಂದೇ ಇಟ್ಕೊಂಡು ಸಂಪೂರ್ಣವನ್ನು ಬಂದ್ ಮಾಡ್ತೇವೆ ಅಂತ ಹೇಳಿ ನಾನು ರಾಜ್ಯಾಧ್ಯಕ್ಷ S ಅಮೃತ್ ಮೋಳ್ಕೆ ಹೇಳುತ್ತಾ ನಾನು ಎಲ್ಲಾ ನಮ್ಮ ಸದಸ್ಯರಿಗೆ ಹಿಡ್ಕೊಂಡು ನಮ್ಮ ಪದಾಧಿಕಾರಿ ಹೇಳ್ಕೊಂಡು ಮತ್ತೊಂದು ಕೂಡ ನಾವು ಈ ಹೋರಾಟ ಅವ್ರು ಎಲ್ಲಿವರೆಗೆ ನ್ಯಾಯ ಸಿಗಲ್ಲ, ಈ ಸಾಮಾಜಿಕ ಪರಿವರ್ತನೆ ಅವ್ರ ಬೆನ್ನಿಗೆ ಇರುತ್ತೆ. ಸೊ ನಾವ್ ಎದಕ್ಕೂ ಕೂಡ ಇಲ್ಲ, ನಾವು ಎಲ್ಲೂ ಅನ್ಯಾಯ ಮಾಡಲ್ಲ, ದೌರ್ಜನ್ಯ ಮಾಡಲ್ಲ, ನಾವು ಯಾರಿಗೂ ಕೂಡ ಎಲ್ಲೂ ಏಕವಚನ ಮಾತಾಡಲ್ಲ. ನಾವು ನಮಗ್ ಬೇಕಾಗಿದೆ ಅನ್ನೋದು ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕಷ್ಟೇ ನಮ್ಗ. ಸೊ 3 ತಿಂಗಳ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಸೊ ಶೀಘ್ರವಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅವ್ರು ಹೇಳ್ಕೊತಾರೆ ನಮ್ಗ ಒಂದ್ ವೇಳೆ ನಂಗೆ ನಾಳೆ ನಾಡಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರ ನನ್ನ ರಕ್ತದ ಹೋರಾಟ ಮಾಡ್ತೇನೆ ಬಾಬಾ ಸಾಹೇಬ್ರು ಅಂತ ಹೇಳ್ಕೊತಾ ಇದಾರ. ಸೊ ಇದಕ್ಕೆ ನೇರ ಹೊಣೆಗಾರರು ಡೈರೆಕ್ಟರ್ ಸಾಹೇಬ್ರೇ ಆಗ್ತಾರೆ, ಇದಕ್ಕೆ ಶೆಟ್ಕರ್ ಸಾಹೇಬ್ರೇ ಆಗ್ತಾರೆ. ಯಾಕಂದ್ರೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದಾರ. ಸೊ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಕಾರಣ ಜವಾಬ್ದಾರಿ 99% ಅವರಿಗೆ ಇರಬೇಕು.
ಅವರೇ ಬಂದು ಸಡನ್ ಆಗಿ ಬಂದಿಲ್ಲಿ. ಸೊ ನಾನು ಏನಾದ್ರು ಮಾಡ್ತೀನಿ ಅಂತಲ್ಲ, ಲಿಖಿತ ರೂಪದಲ್ಲಿ ಬರ್ಕೊಡಿ ನೀವು ಬಂದು ಅವ್ರಿಗೆ ಹೇಳ್ಸಕ್ಕೆ ಕೆಲಸ ಮಾಡಬೇಕು. ನಾವು ಯಾಕೆ ಡಯಾಬಿಟಿಕ್ ಇದೆ ಪೇಷಂಟ್, ಅವರು ಹೈಪರ್ ಟೆನ್ಷನ್ ಇದೆ. ಸೊ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿತೀನಿ, ದಯವಿಟ್ಟು ಚಾನೆಲ್ ನೋಡ್ತಾ ಇದಾರೆ ಸೆಟ್ಕರ್ ಸಾಹೇಬ್ರಿಗೆ ನಾನು ಈಗ ತಾನೇ ಜಸ್ಟ್ ಒಂದು 20 ಮಿನಿಟ್ ಮಾತಾಡಿನಿ, ಸಮಯ ಸಿಕ್ಕರೆ ಬರ್ತೀನಿ ಅಂತ ಹೇಳಿ ಆಲ್ರೆಡಿ ಅವರು ಕೂಡ ದಯವಿಟ್ಟು ಸೆಟ್ಕರ್ ಸಾಹೇಬ್ರೆ ಸಾಮಾಜಿಕ ಪರಿವರ್ತನಾ ಸಂಘದಿಂದ ಕೈ ಮುಗಿದು ಕೇಳ್ಕೊತೀವಿ, ಈ ಹೋರಾಟಕ್ಕೆ ತಾವು ಮುಂದೆ ಹೋಗ್ಬಿಡ್ಬಾರ್ದು. ಒಂದ್ ವೇಳೆ ಈ ಹೋರಾಟ ಮುಂದೆ ಹೋದ್ರ ಬೀದರ್ ಜಿಲ್ಲೆ ಬಂದಾಗ ಚಾನ್ಸಸ್ 100% ಇರುತ್ತೆ. ಯಾಕಂದ್ರೆ ಅನ್ಯಾಯ ಆಗಿದೆ. ಲಿಖಿತ ಡಾಕ್ಯುಮೆಂಟ್ ಬಂಡಲ್ ಇದೆ ಇಲ್ಲ ಆಲ್ರೆಡಿ ಸರ್. ದಯವಿಟ್ಟು ಲಿಖಿತ ಡಾಕ್ಯುಮೆಂಟ್ ತನಿಖೆ ಒಳಗಡೆ ಹೋದ್ಮೇಲೆ ಸುಮಾರು 4-5 ಜನ ಸಸ್ಪೆಂಡ್ ಆಗುತ್ತಾರೆ. ದಯವಿಟ್ಟು ಸೆಟ್ಕರ್ ಸಾಹೇಬ್ರೆ ಶೀಘ್ರವಾಗಿ ಬಂದು ಏನೇನಾಗಿದೆ ಬರೀ ಬೇಗ ಬಂದು ಇಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಒಂದು ಹೀಗೆ ಬಿಟ್ರೆ ಪ್ರತಿಯೊಂದಲ್ಲಿ ಅವ್ರ ಮೇಲೆ ಸಂಶೋಧನೆ ಮಾಡಿದ್ರೆ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ ಆಲ್ರೆಡಿ. ಸೊ ಯಾರು ಕೂಡ ಅದಕ್ಕೆ ಅವ್ರು ಬಿಡಿಸ್ಕೊಂಡು ಹೋಗ ಕ್ಯಾರಿಗೂ ಕೈಲಾಗಲ್ಲ. ಅದಕ್ಕಾಗಿ ನಿಮ್ಗೆ ಒಂದು ಅಧಿಕಾರ ಇದೆ, ಯಾಕಂದ್ರೆ ಡೈರೆಕ್ಟರ್ ನೀವೇ ಇದ್ರೆ ನಿಮ್ಗೆ ಅಧಿಕಾರ ಇದೆ. ತಾವು ಬರ್ರಿ ಇಲ್ಲಿಗೆ ಬಂದು ಅವ್ರಿಗೆ ಏನಿದೆ ಕೂತ್ಕೊಂಡು ಕೇಳೋದು ಬೇಡ. ನೀವು ನಿಮ್ಗೆ ಡೌಟ್ ಬಂತ ಅಥವಾ ಸತ್ಯ ಇಲ್ಲ ಅಂತಂದ್ರ ನೀವು ಡಾಕ್ಯುಮೆಂಟ್ ತನಿಖೆ ಮಾಡಿ ಸರ್, ಇಲ್ಲಿ ತನಿಖೆ ಮಾಡ್ತಾರೆ ಬರ್ರಿ ನೀವು ಇಲ್ಲಿಗೆ ತನಿಖೆ ಮಾಡ. ಅದು ತನಿಖೆ ಸುಳ್ಳು ಇತ್ತಲ್ಲ ಪ್ರಕಾಶ್ ಮಾಳಿಗೆ ಅವ್ರಿಗೆ ಸಸ್ಪೆಂಡ್ ಮಾಡ್ಬಿಡ್ರಿ ನೀವು. ಸೊ ಸಸ್ಪೆಂಡ್ ಮಾಡ್ಬಿಡಿ, ನಮ್ ಸಂಘ ನಿಲ್ಕೋತವ್ರು. ಯಾಕಂದ್ರೆ ನಾವು ಅನ್ಯಾಯ ಇರೋದು ನೋಡಿ, ನ್ಯಾಯ ಸಿಗಿತು, ನಮ್ದೇ ಸಂಘ ತಪ್ಪಿದೆ, ನಮ್ ಸರ್ಕಾರಿ ನೌಕರದ ತಪ್ಪಿದೆ ಅಂದ್ರ ನಾವು ಬೆಂಬಲ ಮಾಡ್ತೇವೆ, ಅವರಿಗೆ ವಜಾಗೊಳಿಸಿ ಅಂತ ಬೆಂಬಲ ಮಾಡ್ತೇವೆ ಸಾಬ್ರಿ ನಾವು. ಸೊ ಲಿಖಿತವಾಗಿ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ, ಅನ್ಯಾಯ ಒಂಚೂರು ಆಗಿಲ್ಲ ಅವ್ರ ಮೇಲೆ. ಸೊ ಎಲ್ಲಾ ಕೆಲವೊಂದು ಪದಗಳು ಬಂದಿದೆ ಆಲ್ರೆಡಿ, ಆದ್ರೂ ಕೂಡ ತಾವು ಹಾಗೆ ಕೂತಿದ್ರಿ. ಸೊ ಬೇಗ ಬರ್ರಿ ಅಂತ ಹೇಳ್ಕೊತಾ ನಾನು ಮತ್ತೊಮ್ಮೆ ನನ್ನ ಪದಾಧಿಕಾರಿ, ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ನನ್ನೆಲ್ಲಾ ಸದಸ್ಯರು ಕೂಡ ಎಲ್ಲರೂ ಕೂಡ ನಾವು ಇಲ್ಲಿವರೆಗೆ ಕೂತಿದೆ ಸುದೀರ್ಘವಾಗಿ. ಮಾಧ್ಯಮರು ಕೂಡ ನಿನ್ನೆ ಹಿಡಿದು ಸಹಕಾರ ಮಾಡ್ತಾ ಇದ್ದಾರೆ ಮಾಧ್ಯಮರು ಕೂಡ. ಸೊ ಇದೇ ರೀತಿ ಮಾಧ್ಯಮದವರು 4ನೇ ಅಂಗ ಅಂತಿದೆ, ಪ್ರತಿಯೊಂದು ಮಾಧ್ಯಮದ್ರು ಕೂಡ ತಾವು ದಯಮಾಡಿ ತಾವು ಕೂಡ ಇನ್ನೊಂದ್ ಸರ್ತಿ ಸೆಟ್ಕರ್ ಸಾಹೇಬ್ರಿಗೆ ಬೈಟ್ ತಗೋರಿ, DC ಸಾಹೇಬ್ರಿಗೆ ಬೈಟ್ ತಗೋರಿ. ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ಸಮಾಜ ತುಳಿತಕ್ಕೆ ಒಳತಕ ಆಗ್ತಾ ಇದೆ. ಯಾಕೆ ಅನ್ಯಾಯ ಐತೆ ಅಂತ ಪ್ರಶ್ನೆ ಮಾಡ್ತಾರೆ ತಾವು. ಯಾಕಂದ್ರೆ ನಿಮ್ಗೆ ರೈಟ್ಸ್ ಇದೆ, ನೀವು ಮಾಧ್ಯಮದವರಿಗೆ ತಾವು ಹೋಗಿ ನಿಮ್ಗೆ ಏನು ಅನ್ನಲ್ಲ ಅವರು. ಸೊ ಬೇಗ ಬನ್ನಿ, ಇಲ್ಲ ಹೋಯ್ತು ಉಗ್ರವಾದ ಹೋರಾಟ ಮಾಡಿದ್ಮೇಲೆ ಇದಕ್ಕೆ ನ್ಯಾಯ ಅದು ಲಾಭ ಇಲ್ಲ ನಮಗ. ಸೊ ಸಡನ್ ಆಗಿ ಬಂದು ಶಾಂತಿ ಮಾಡೋದು ಬಹಳ ಜವಾಬ್ದಾರಿ ಇದೆ, ಜಿಲ್ಲಾಧಿಕಾರಿ ಮೇಲೆ ಹಾಗೂ ಸೆಕ್ಟರ್ ಸಾಹೇಬ್ರ ಮೇಲೆ ಜವಾಬ್ದಾರಿ ಇದೆ. ತಾವು ಬೇಗ ಬಂದು SD ಸಾಹೇಬ್ರು ಕೂಡ ಇದಕ್ಕೆ ಬಂದು ಅದನ್ನು ಕೂಡ ಅವರು ಕೂಡ ಪರಿಶೀಲನೆ ಮಾಡ್ಬೇಕಂತೇಳಿ ಅವರಿಗೂ ಕೂಡ ಕೈ ಮುಗಿದು ಕೇಳ್ಕೊತೇವೆ ನಾವು. ಆಗ ನನಗ ಇಷ್ಟೊಂದು ಸುದೀರ್ಘವಾಗಿ ನನಗೆ 2 ಮಾತಾಡೋ ಕೊಟ್ಟಿ ಸಲುವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೂ ಮತ್ತೊಮ್ಮೆ ಈ ಹೋರಾಟವನ್ನು ಶಾಂತ ರೀತಿಯಿಂದ ಇರಬೇಕು. ನಾವೆಲ್ಲೂ ಕೂಡ ಗಲಾಟೆ ಮಾಡಬಾರ್ದು. ರೋಡಿನ ಮೇಲೆ ಕೆಲವು ಜನ ಏನು ಅಂದ್ರು ಕೂಡ ನಾವು ಬಹಳ ಶಾಂತವಾಯ್ತಾ, ನಾವೆಲ್ಲೂ ಕೂಡ ಈ ಶಾಂತತೆ ಕಳ್ಕೊಬಾರ್ದು. ನಾವು ಒಂದ್ ವೇಳೆ ಏನಾದ್ರೂ ನಾವು ಮಿಸ್ಟಿಗೆ ಕಳ್ಕೊಂಡ್ಬಿಟ್ರಲ್ಲ 23, 22 ನಮ್ಮೆಲ್ಲ ದೌರ್ಜನ್ಯ ಕೇಸ ಒಳಗಡೆ ಹಾಕ್ಬಿಡ್ತಾರ. ಸೊ ಎಲ್ಲರೂ ಸರ್ಕಾರಿ ನೌಕರರಿದ್ರಿ. ಸೊ ಇದಕ್ಕೂ ಕೂಡ ನಾವು ಮನವಿ ಮಾಡ್ಕೋತೀನಿ ನಾನು, ನೀವ್ ಯಾರು ಕೂಡ ಅದ್ ಮಾಡ್ಬಾರ್ದು. ಪ್ರಕಾಶ್ ಮಾಳಿಗೆ ಸಾಹೇಬ್ರು ಕೂಡ ಕೈ ಮುಗಿದು ಕೇಳ್ತೀನಿ, ಎಲ್ಲೂ ಕೂಡ ಕಾನೂನು ಕೈ ತಗೋಬೇಡ್ರಿ. ನಿಮ್ಗೆ ನ್ಯಾಯ 100ಕ್ಕೆ 100 ದೊರಕಿಸ್ತೈತೆ. ನಾವು ನಿಮ್ಗೆ ಸದಾ ಬೆನ್ನಿಗಿರ್ತೇವೆ. ಒಂದ್ ವೇಳೆ ಸುದೀರ್ಘವಾಗಿ 2 ದಿನ ಟೈಮ್ ತಗೊಳ್ಳಿಲ್ಲ ಅಂದ್ರ ನಾವು ಈ ತನಿಖೆಯನ್ನು ನಾವು ಕೋರ್ಟಿಗೆ ಒಂದು ಲೀಗಲ್ ಅಡ್ವೈಸರ್ ಕಾನೂನು ವಕೀಲ ಇಟ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಅಂತ ಹೇಳ್ತಾ ಈ ವೇದಿಕೆ ಜೈ ಭಾರತ್. ಪ್ರಕಾಶ್ ಮಾಳಿಗೆ ಅವ್ರ ಹಣ ಕುಂತಾರ ನೋಡಿ ಸರ್, ಏನು ಅದ್ರ ಸಲುವಾಗಿ ಇದು ಏನಪ್ಪ ಅಂದ್ರೆ ಈಗ ಸದ್ಯಕ್ಕೆ ಈಗ ವರದಿ ಕೂಡ ಬಂದಿದೆ ಸರ್. ಅವು ಇದ್ರದ್ದು ತನಿಖೆ ವರದಿ ಕೂಡ ಬಂದೆ ಅವ್ರ ಕೈಯಲ್ಲಿದೆ. ಈಗ ಅದಕ್ಕೆ ನಿಮ್ದು ಅನಿಸಿಕೆ ಏನದ ಸರ್? ಇಲ್ಲ, ಅವ್ರಿಗೆ ಪ್ರಕಾಶ್ ಮಾಳಿಗೆ ಅವ್ರು ಏನು ಸತ್ಯಾಗ್ರಹ ಕುಂತಿದ್ರು, ಆ ಸ್ಥಾನಕ್ಕೆ ನಾನು ಹೋಗಿ ಅವರಿಗೆ ಮನವೊಲಿಕೆ ಮಾಡಿದ್ದೀನಿ. ಅವ್ರೇನು ಮನವಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಾವು ಒಂದು ನಿರ್ಧಾರ ಮಾಡ್ತೀವಿ. ಒಂದು ದಿವಸ ಕಾಲಾವಕಾಶ ಕೊಡ್ರಿ, ನೀವು ಡಯಾಬಿಟಿಕ್ ಇದ್ರಿ, ಹೆಲ್ತ್ ಇಶ್ಯೂಸ್ ಆಗ್ತದ, ನೀವು ಸ್ಟ್ರೈಕ್ನಿಂದ ವಿಡ್ರಾ ಮಾಡ್ರಿ, ಅದು ಕೂತ್ಕೊಂಡು ನಾವು ಪರಿಹಾರ ಮಾಡೋಣ, ನಿಮಗೂ ನ್ಯಾಯ ದೊರಕಿಸ್ತೀವಿ ಅಂತ ನಾನು ಅವ್ರಿಗೆ ಒಂದು ಹೇಳಿದ್ದೀನಿ. ಅವರು ಇವತ್ತು ಸಾಯಂಕಾಲ ತನಕ ವಿಚಾರ ಮಾಡಿ ನನಗೆ ಏನಾದ್ರು ಹೇಳ್ತೀನಿ ಅಂತಂದ್ರೆ ಮತ್ತೊಂದ್ಸತಿ ಹೇಳಿ ಬೇಕಾದ್ರೆ ಅವ್ರಿಗೆ 1-2 ದಿವಸದಲ್ಲಿ ಏನು ಬೇಕೋ ಅದು ಲಿಖಿತ ರೂಪನ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಅವ್ರು ಅಂದ್ರೆ ಸರ್ ಈಗ ನಮ್ಮ ಸಾಹೇಬ್ರ ಮೇಲೆ ಭರವಸೆ ಇದೆ, ಆದ್ರೆ ಈಗ ಲಿಖಿತ ರೂಪದಲ್ಲಿ ಈಗ ಇವಾಗ ಕೊಟ್ಬಿಟ್ರೆ ಇವಾಗ ಎದ್ದು ಬಿಡ್ತೀನಿ ಅಂತ ಮಾತಾಡ್ಬೇಕು ಸರ್. ಡಿಸ್ಕಸ್ ಮಾಡಿದ್ದೀನಿ, ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು ಮಾತಾಡಿ. ಇಲ್ಲ ಮತ್ತೆ ಅವ್ರ ಹೆಲ್ತ್ ಇಶ್ಯೂ ಏನಾಯ್ತು? ಇಲ್ಲ ಉಪವಾಸ ಮಾಡ್ತಾರೆ. ಈಗ 2ನೇ ದಿವಸ. ಹೌದು, ಬೇರೆ ಅವರಿಗೆ ಬೇರೆ ಡಯಾಬಿಟಿಕ್ ಪೇಷಂಟು, TB ಪೇಷಂಟ್ ಸಹ ಇದ್ದಾರೆ. ಅವ್ರದ್ದು ಏನಂದ್ರೆ ದಿನೇ ಇವಾಗ ಪ್ರತಿ ಒಂದು ತಾಸಿಗೆ ಇಲ್ಲ ಅವ್ರ ಹೆಲ್ತ್ ಬಗ್ಗೆ ತುಂಬಾ ಇಲ್ಲ ಕಾಳಜಿ ಇದೆ. ನಮ್ದು ಟೀಮಿಗೆ ಅಲ್ಲಿ ಕಳಿಸಿ ಅವ್ರದೆಲ್ಲ BP ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿದ್ದೀನಿ. ಮತ್ತು ನಮ್ಮಂತ ಇರೋಂಥ ಡಾಕ್ಟರ್ಸಿಗೆ ನಾನು ಹೋಗಿ ಮಾನಿಟರ್ ಮಾಡಂತ ಹೇಳಿದ್ದೀನಿ. ಮತ್ತೊಂದ್ಸತಿ 1 ತಾಸಲ್ಲಿ ಅವ್ರ ಹತ್ರ ಹೋಗಿ ಅವ್ರಿಗೆ ಮನವೊಲಿಕೆ ಮಾಡಿ ಅವ್ರಿಗೆ ಸ್ಟ್ರೈಕ್ ಬಿಡುಗಡೆ ಬಿಡಿ ಅಂತ ಹೇಳಿ ಅವ್ರಿಗೆ ಮತ್ತೊಂದ್ಸತಿ ರಿಕ್ವೆಸ್ಟ್ ಮಾಡಿ ಅದು ಏನದ ನಾವು ಕೂತ್ಕೊಂಡು ಬಗೆಹರಿಸೋಣ.
ಹೆಲ್ತ್ ಖರಾಬ್ ಮಾಡ್ಕೊಂಡು ಕೆಲಸ ಮಾಡೋದ್ರಾಗ ಏನು ಇದು ಇಲ್ಲ. ಅವರು ನಮ್ಮ ಸಿಬ್ಬಂದಿನೇ, ಮತ್ತು ಇಲ್ಲಿರೋಂಥ ಇವರು ಗೊತ್ತು ನಮ್ಮ ಸಿಬ್ಬಂದಿನೇ. ಏನೇ ಆದ್ರೂ ನಮ್ಮ ಸಂಸ್ಥೆ ವಿಷಯ ಇದೆ. ನಾವು ಹೊರಗಡೆ ಹೋಗಿ ಮಾಡೋಕ್ಕಿಂತ ಸಂಸ್ಥೆಯಲ್ಲೇ ಕುಂತು ಸ್ವಲ್ಪ ಹಿರಿಯರ ಮುಖಾಂತರ ಕುಂತ್ಕೊಂಡು ಮಾಡೋಣ ಅಂತ ಅವ್ರಿಗೆ ಮತ್ತೊಂದು ಸತಿ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ಒಂದು 10 ನಿಮಿಷ ಕೆಳಗಡೆ ಸರ್, ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಸಂಸ್ಥಾಪಕರಾದ ಅಮೃತರಾವ್ ಮೂಳ್ಕೆರೆ ಬಂದಿದ್ರು. ಅಮೃತರಾವ್ ಇವಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಮನವಿ ಸಹ ಮಾಡಿದ್ದಾರೆ ತಮಗೆ. ಹೌದು ಮಾಡಿದ್ದಾರೆ. ಅಮೃತರಾವ್ ಅವರು ಫೋನ್ ಮಾಡಿದ್ರು, ಅಮೃತರಾವ್ ಸರ್ ಅವರು. ಅದಕ್ಕೆ ನಾ ಸ್ಪಂದನೆ ಮಾಡಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ. ಈಗ ಅವ್ರು ಲಿಖಿತ ರೂಪದಲ್ಲಿ ಕೊಟ್ಟರೆ ಸರ್ ಗೊತ್ತು ಎದ್ದು ಬಿಡ್ತೀವಿ ಮಾತಾಡೋದು. ಈ ತಮ್ಮದು ಅನಿಸಿಕೆ ಈಗ ಇಲ್ಲ, ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಒಂದು ಸೂಕ್ತ ಕ್ರಮ ತಗೋತೀನಿ. ಇದ್ರಿಗೂ ಅನ್ಯಾಯ ಆಗ್ಬೋದು, ಅವ್ರಿಗೂ ತಮ್ಮ ಇದ್ರ ಮೇಲೆ ನಿರ್ಧಾರ ಮೇಲೆ ಇದು ನಿಂತ ಸರ್ ಈಗ ಅವರು. ಇಲ್ಲ, ನನ್ನ ನಿರ್ಧಾರ ಅಂದ್ರೆ ಇಲ್ಲ, ನಾನು ಹೊಣೆ ಅಂತ ಇಲ್ಲ, ಇಬ್ಬರದ್ದು ನೋಡ್ಬೇಕಲ್ಲ. ನಾನು ಇವ್ರು ಇಲ್ಲ, ಈಗ ವರದಿ ಕೂಡ ಬಂದಿಲ್ಲ ಸರ್, ಮೇಲಿನ ವರದಿ ಕೂಡ ಬಂದಿದೆ. ಅದ್ರ ಈಗ ಆದ್ಮೇಲೆ ಮೇಲೆ ಮತ್ತೆ ನೀವು ಇನ್ನ ತನಿಖೆ ಮಾಡ್ತೀರಿ? ಇಲ್ಲ, ತನಿಖೆ ಮಾಡೋದೇನಿಲ್ಲ. ನಾವು ನಿರ್ಧಾರ ತಗೊಂಡು ಇವತ್ತು ಸಾಯಂಕಾಲವರೆಗೆ ನಾನು ಸಾಲ್ವ್ ಮಾಡ್ತೀನಿ. ಸರ್, ಈಗ ಇನ್ನೊಂದು ವಿಷಯ, ಒಂದು ತಮ್ಮಿಂದೇ ಒಂದು ಆದೇಶ ಆಗಿತ್ತು. ಆ ಸ್ಥಾನಕ್ಕೆ ಅವ್ರು ಇರ್ತಕ್ಕಂಥ ಸೂಪರ್ವೈಸರ್ ಸ್ಥಾನಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡಿ, ಅದು ತಾವು ನಿರ್ಧಾರ ತಗೊಂಡು ಬೇರೊಬ್ಬರಿಗೆ ಅಥವಾ ಏನು ಅದ್ರ ಯಾರಿಗೆ ಬಗ್ಗೆ ನೇಮಕ ತಾವು- ಮಾಡಿಲ್ಲ. ಅಲ್ಲ, ಈಗ ನೇಮಕ ಅಲ್ಲ, ಮಹಿಳಾ ತಾವು ಒಂದು ಆಯೋಗದಿಂದ ಆದೇಶ ಮಾಡಿದ್ರಿ. ಮಹಿಳಾಗೆ ನೇಮಕ ಮಾಡ್ಬೇಕಂತ ಮಹಿಳಾ ಆಯೋಗದಿಂದ ಬಂದಿದೆ. ಹಾ ಸರ್, ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಈಗ ಮಹಿಳಾ ಆಯೋಗದಿಂದ ಒಂದು ಬಂದಿದೆ ಸರ್ ಲೆಟರ್, ಆಲ್ರೆಡಿ ಮಹಿಳೆಯರಿಗೆ ನೇಮಕ ಮಾಡಿದ್ರೆ ಹೌದು. ತಾವು ಇಷ್ಟು ದಿವಸ ಯಾಕೆ ಅದಕ್ಕೆ ಮಹಿಳೆಯರು ಯಾರು ರೆಡಿ ಇಲ್ಲ ಅದಕ್ಕೆ ಆಗಕ್ಕೆ. ನರ್ಸಿಂಗ್ ಸ್ಟಾಫಿಗೆ ಮಾಡ್ಬೇಕಾಗ್ತದೆ, ಯಾರು ನಾವು ರೆಡಿ ಇಲ್ಲ ಅಂತ ಹೇಳಿದ್ರು. ಮತ್ತು ಅದ್ರಾಗೂ ಇನ್ನು 4-5 ಜನ ಸೀನಿಯರ್ಸ್ ಇದ್ರು, ಅವ್ರದ್ದು ಮೊನ್ನೆ ಅದು ಟ್ರಾನ್ಸ್ಫರ್ ಆಗ್ತು. ಅವರಿಗೆ ಕುಟುಂಬ ಕಲ್ಯಾಣದವ್ರು ಇರೋದ್ರಿಂದ ಅವರಿಗೆ ಬೇರೆ ಕಡೆ ವರ್ಗಾವಣೆ ಆಯಿತು. ಹೀಗಾಗಿ ಮತ್ತೆ ಯಾರಿದ್ದಾರೆ ಸೀನಿಯರ್ ನೋಡಿ ಇದು ಮಾಡಬೇಕು. ಯಾರು ಸ್ವಲ್ಪ ಇದು ಆಗ್ತದೆ ಅಂತ ಮಾಡೋಕ್ಕೆ ರೆಡಿ ಇಲ್ಲ. ಅಂದ್ರೂ ನಾವು ನೋಡ್ಕೊಂಡು ಯಾರಿಗಾದರೂ ಒಬ್ಬರು ಸೀನಿಯರ್ ಲೇಡಿಗೆ ಇದು ಮಾಡ್ತೀವಿ. ಇವ್ರಿಗೂ ನಾವು ಅದು ಬೇಡ, ಬೇರೆ ಪೋಸ್ಟ್ ಇದು ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅದು ಏನಿದೆ ಕೂತ್ಕೊಂಡು ಬಗೆಹರಿಸೋಣ ಅಂತ ಒಂದು ಮುಗಿಸ್ಬಿಡ್ತೀವಿ ಸರ್. ಖಂಡಿತ.